ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಮೀಡಿಯಾ 100 ಡೇಸ್ ಫುಲ್ ಮೀಲ್ಸ್ ನಿಮಗೆ ಬರಕೈಲಿ ಯಾವ್ರು ಯಲಂಕ 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 ಇವಾಗ ಯಾರಲ್ಲಿ ಪ್ರಮೋಷನ್ ಮಾಡ್ತಿರೋದು ನಾವು ಮೀಡಿಯಾದವರಲ್ವಾ ಹಿಂಗ್ ಹೇಳೋದು ಸರಿನಾ ಅಲ್ಲ ಪಯ್ಯ ಅಲ್ಲ ಬೈದಿರೋರೇ ಹೊಗಳ್ತವ್ರೆ ಅಂದ್ರೆ ನಮ್ಮ ಭಾಷೆ ನೋಡಿ ನೆಕ್ಸ್ಟ್ ಸಿಎಂ ಅವರೇ ಆಚೆ ಬಂದ್ರೆ ಸಿಎಂ ಅವರೇ ಫುಲ್ ಸಿಎಂ ಅಲ್ಲ ಬೈದಿರೋರೇ ನೀವು ಇವತ್ತೇ ಹೊಗಳ್ತಿದ್ದೀರ ಅಂದ್ರೆ ನಮ್ಮ ಭಾಷೆ ಕ್ರೇಜ್ ಬೀಟ್ ಮಾಡಕ್ಕೆ ಆಗೋದಿಲ್ಲ ಇದನ್ನ ಎಡಿಟ್ ಮಾಡದೆ ಹಾಕ್ತೀನಿ ಕಣ ಎಡಿಟ್ ಮಾಡದೆ ಸರ್ ಹೇಳಿ ನೀವು ನೋಡಿದ್ರೆ ಮೂವಿ ಶೋ ಇದೆ ಮತ್ತೆ ಬರ್ತೀನಿ ಬ್ರೋ ಹೇಳಿ ಏನ್ ಹೇಳಕ್ ಬರ್ತಿದ್ರಿ ಹೇಳಿ ಏನಿಲ್ಲ ಸರ್ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ದಾಗಂತೂ ಫ್ಲಾಪ್ ಅಂತೂ ಆಗಲ್ಲ ನೀವೆಲ್ಲ ಮೈಕ್ ಹಿಡ್ಕೊಂಡು ಹೇಳ್ದಾಗಂತೂ ಫಿಲಮ್ ಅಂತೂ ಉಯ್ಕೊಂಡಿಲ್ಲ ಯಾವತ್ತು ದಿ ಬಾಸ್ಗೆ ನಿಮ್ಗೆ ಒಂಚೂರು ಹಾಲು ಕೊಡ್ತೀನಿ ಅರ್ಧ ಲೀಟರ್ ನಂದಿನಿ ಹಾಲು ತಗೊಂಡ್ಬರ್ತೀನಿ ನಿಮ್ಗೆ ಕೊಡ್ತೀನಿ ಕುಡ್ಕೊಳ್ಳಿ ನಿಮಿಷ ಕೇಳಿ ಸರ್ ಚೆನ್ನಾಗಿದೆ ಮೂವಿ ಖರಾಬ್ ಆಗಿದೆ ಹೇಳ್ತಾರಲ್ಲ ಖರಾಬು ಅಂದ್ರೆ ಆ ತರ ಖರಾಬ್ ಅಲ್ಲ ಸರ್ ನೌಟಂಕಿ ಮೀಡಿಯಾ ಅನ್ನೋದು ಇದಕ್ಕೆ ಸರ್ ಹೇಳೋದು ನಮ್ಮ ಬಾಸು ಅದ್ರ ಅರ್ಥ ತಿಳ್ಕೊಂಡು ಕರಿಯಾ ಇದು ನಮ್ಮ ಮ್ಯೂಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇವಾಗ ನಮ್ ಬಾಸ್ ಒಳಗಡೆ ಒಂದ್ ಮಾತು ಹೇಳೋರೆ ನಾನು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಎಲ್ಲ ರಿವ್ಯೂವರ್ಸ್ ಕೂಡ ಪಿಕ್ಚರ್ ನೋಡದೆ ಬರ್ತಾರೆ ನಾವು ನೋಡಿ ಫಸ್ಟ್ ಶೋ ನೋಡ್ಬಿಟ್ಟು ಕೇಳಕ್ ಬಂದಿದೀವಿ ರೆಸ್ಪೆಕ್ಟ್ ಕೊಡೋದಕ್ಕೆ ಒಂದ್ ನಿಮಿಷ ಇದನ್ನೇ ನೀವು ಅವತ್ತು ಮಾತಾಡ್ದಾಗ ಅದೇ ಹೇಳ್ಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು ಸರ್ ಥ್ಯಾಂಕ್ ಯು ಯಾಕೆ ಹೇಳಿ ನಿಮ್ ಮೀಡಿಯಾದವ್ರಿಗೆ ಇನ್ನೊಂದು ಥ್ಯಾಂಕ್ ಯು ನಮ್ ಬಾಸ್ ಫಸ್ಟ್ ಫಿಲಮ್ ನೋಡಕ್ ಬಂದಿದ್ದೀರಲ್ಲ ಈ ರಿವ್ಯೂ ಕೇಳಕ್ ಬಂದಿದ್ದೀರಲ್ಲ ನಿಮ್ ಮೀಡಿಯಾದವ್ರಿಗೆ ನಿಮಿಷ ಹೇಳ್ತಿ ಕೇಳಿ ಅವತ್ತು ಮಾತಾಡಿದೆ ಇವತ್ತು ಬರ್ತಾ ಇದೀನಿ ನೀವೆಲ್ಲ ಇದೀರಾ ಅಂತ ಮುಖ ತೋರಿಸ್ಕೊಂಡು ಧೈರ್ಯವಾಗಿ ಬರ್ತಾ ಇದೀನಿ ತಪ್ಪು ಅಂತ ಹೇಳೋರು ನಾನೇ ಸರಿ ಅಂತ ಹೇಳೋರು ನಾನೇ ನಾನು ನಿಯತ್ತಾಗಿದ್ದೀನಿ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಬಿಡಿ ಬ್ರದರ್ ಅಲ್ಲ ಏನು ಗೊತ್ತಾ ಬ್ರೋ ಒಂದ್ ಮಾತಾಡ್ಬಿಡ್ತೀನಿ ಹೇಳಿ ಒಂದ್ ಮಾತಾಡ್ಬಿಡ್ತೀನಿ ಕೇಳಿಸ್ಕೊಳ್ಳಿ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋರು ನಾವೇ ಏನ್ ಸರ್ ಒಂದ್ ನಿಮಿಷ ಕೇಳಿ ಫುಲ್ ಪೂರ್ತಿ ನಿಮಗೆ ಮಾತಾಡಕ್ ಪೂರ್ತಿ ಅವಕಾಶ ನಾವು ಮಾಡಿಕೊಟ್ಟಾಯ್ತು ಇವತ್ತು ಬೇರೆ ರಿವ್ಯೂ ಇವತ್ತು ನಾವು ಅವತ್ತು ಯಾವ್ದೋ ಮೀಡಿಯಾದಲ್ಲಿ ಇದ್ವಿ ಇವತ್ತು ಓನ್ ಆಗಿ ಮಾಡ್ತಾ ಇದೀವಿ ನಾಟ್ ಓನ್ಲಿ ದರ್ಶನ್ ಸಿನಿಮಾ ನಾಳೆ ದಿನ ಮಾರ್ಕ್ ಬರ್ತಾ ಇದೆ 46 ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಕನ್ನಡ ಸಿನಿಮಾಗೋಸ್ಕರ ನಾವು ಬಂದಿದೀವಿ ಇವತ್ತು ಅದು ವೈಯಕ್ತಿಕ ಅದು ಬೇರೆ ಇದು ಬೇರೆ ಇವತ್ತು ಸಿನಿಮಾ ಚೆನ್ನಾಗಿದೆಯಾ ಅಷ್ಟೇ ಕೇಳಕ್ ಬಂದಿದ್ದೀನಿ ರೇಣುಕಾ ಸ್ವಾಮಿ ಹೇಳಿದ್ರಲ್ಲಪ್ಪ ಈಗ ಡೆವಿಲ್ ಬಗ್ಗೆ ಮಾತಾಡ ರೀಸೆಂಟ್ ಆಗಿ ಎಲ್ಲ ಜೈಲಲ್ಲಿ ಯಾರೋ ಹೊಡೆದ್ರು ದರ್ಶನ ಸಹಕಾರಿಗಳು ನಾನೇ ಸುಳ್ಳು ಅಂತ ಸುದ್ದಿ ಮಾಡಿದ್ದೀನಿ ನೋಡಿದ್ರ ನೀವು ನಮ್ಮ ಮೀಡಿಯಾದವ್ರು ಹೇಳ್ತಾ ಇರೋದು ನೀವು ಹೋಗಿ ನೋಡಿದ್ರ ಅಲ್ಲಿ ಅಂತ ಕೇಳ್ತಿರೋದು ಕೆಲವೊಂದು ಮೀಡಿಯಾಗಳು ಅಷ್ಟೇನೆ ಸರ್ ನಾನೇ ಸುಳ್ಳು ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವು ಕೆಲವೊಂದು ಮೀಡಿಯಾಗಳಿಗೆ ಹೇಳ್ತಾ ಇರೋದು ಇದನ್ನ ನೀವು ಹೋಗಿ ನೋಡಿದ್ರ ಏನ್ ನೋಡಿಲ್ಲ ಈಗ ಆಯ್ತು ಅವ್ರು ಕೊಲೆ ಮಾಡಿದಾರೋ ಇಲ್ವಾ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ದೇವ್ರ ಒಬ್ಬನ್ ಗೊತ್ತ ಅಷ್ಟೇನೆ ಆಮೇಲೆ ಇನ್ನೊಂದು ಕೋರ್ಟ್ ಆದೇಶಗಳನ್ನ ನಾವು ಗೌರವಿಸಬೇಕಾಗುತ್ತೆ ಈಗ ಡೆವಿಲ್ ನೀವು ನೋಡಿದ್ರೆ ಸಿನಿಮಾ ನೋಡಿದ್ರಾ ನೋಡಕ್ಕೆ ನಿಂತಿರೋದು ನಾವು ಪ್ರತಿಯೊಂದು ಸಿನಿಮಾನು ಬೆಳಗ್ಗೆ 5 ಗಂಟೆ 4 ಗಂಟೆ ಶೋ ನೋಡ್ತಿದ್ದೋ ಬಟ್ ಕೆಲಸ ಇರೋದ್ರಿಂದ ಈಗ ಬಂದಿದೀವಿ ಸಿನಿಮಾ ನೋಡೋಕೆ ಬಟ್ ದರ್ಶನ್ಗ ನಮ್ಮ ಬಾಸ್ಗೆ ಯಾವತ್ತಿದ್ರು ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾರೆ ನೆಕ್ಸ್ಟ್ ಸರ್ ನೀವೆಲ್ಲಿಂದ ಬಂದ್ರೆ ಅಯ್ಯೋ ನಾಚ್ಕತ್ತಿರಲ್ಲ ನಾವು ಮಾತಾಡಿವಸಿ ನಾವೇ ಎಷ್ಟು ಧೈರ್ಯ ನೋಡಿ ಹೆಂಗೆ ನಾನು ಅಷ್ಟೆಲ್ಲ ಅಂದ್ರೂ ನನಗೆ ಥ್ರೆಟ್ಸ್ ಇದೆ ಅಂತ ಗೊತ್ತಿದ್ರು ಧೈರ್ಯವಾಗಿ ಬಂದು ನಿಂತ್ಕೊಂಡು ಪಿಕ್ಚರ್ ನೋಡಿ ನೀವು ಮುಂದೆ ಬಂದಿದ್ದೀನಿ ಮಾತಾಡ್ಬೇಕು ನೀವು ಅಲ್ವಾ ಸರಿ ಮಾಡೋಣ ಸಾಕಣ ಸಮಾಧಾನ ಆಯ್ತಣ್ಣ ಸಾಕಣ ನಮಗೆ ಸಮಾಧಾನ ಆಯ್ತಣ್ಣ ಪಿಕ್ಚರ್ ಬಗ್ಗೆ ಮಾತಾಡೋಣ ಪಿಕ್ಚರ್ ಚೆನ್ನಾಗೈತಾ ಪಿಕ್ಚರ್ ಸೂಪರ್ ಆಯ್ತಣ್ಣ ನಮ್ಮ ಭಾಷೆ ಏನೇನು ಇಷ್ಟ ಆಯ್ತು ನಿನಗೆ ಏನು ಇಷ್ಟ ಆಯ್ತಣ್ಣ ಅದರಲ್ಲಿ ನಾನು ನೋಡಿದೆ ನಾನು ಸಪರೇಟ್ ರಿವ್ಯೂ ಕೊಡ್ತೀನಿ ಈಗ ಹೋಗಲ್ಲ ಸಪರೇಟ್ ಒಂದು ಫುಲ್ ಹೆಂಗಿದೆ ಅಂತ ಹೇಳ್ತೀನಿ ರಾಜಕಾರಣಿಗಳಿಗೆ ಪಕ್ಕ ಇಟ್ಟಂಗೆ ಆಡಿದಾರೆ ಇಟ್ಬಿಟ್ಟವ್ರೆ ಬಿಡುಗರು ಅಷ್ಟೇ ಬ್ರೋ ಇದ್ರಲ್ಲೇ ತಿಳ್ಕೊಂಬಿಡು ಬ್ರೋ ನಮ್ಮ ಭಾಷೆ ಬಗ್ಗೆ ಇದ್ರಲ್ಲೇ ಆಮೇಲೆ ಎಲ್ಲಾ ಸಿನಿಮಾದಲ್ಲೂ ಕೂಡ ವಿಲನ್ನು ಮತ್ತೆ ವಿಲನ್ ಬೇರೆ ಇರ್ತಾರೆ ಹೀರೋ ಬೇರೆ ಇರ್ತಾರೆ ಇದ್ರಲ್ಲಿ ಹೆಂಗಿದೆ ಅಂದ್ರೆ ಡಿಫ್ರೆಂಟ್ ವಿಲನ್ನು ಅವರೇ ಹೀರೋನು ಅವರೇ ಎರಡೂ ಕ್ಯಾರೆಕ್ಟರ್ ಒಟ್ಟಿಗೆ ನೋಡಿದಾಗ ಹೆಂಗ ಅನಿಸ್ತು ಫೀಲ್ ಔಟ್ ಕಡೆ ನೋಡ್ಕೊಂಡು ಯಾಕೆ ಹೇಳು ಎರಡೂ ಮುಖ ಇದಾವ ನಮ್ಮ ಭಾಷೆಗೆ ಒಳ್ಳೆಯವ್ರಿಗೆ ಒಳ್ಳೇದೇ ಕೆಟ್ಟವ್ರಿಗೆ ಕೆಟ್ಟವನೇ ಒಳ್ಳೆಯವ್ರಿಗೆ ಕೃಷ್ಣ ಕೆಟ್ಟವ್ರಿಗೆ ಡೆವಿಲ್ ಅಷ್ಟೇ ಬರಕೈಲಿ ಯಾವ್ರು ಇವಾಗ ಯಾರಲ್ಲಿ ಪ್ರಮೋಷನ್ ಮಾಡ್ತಿರೋದು ನಾವು ಮೀಡಿಯಾದವರಲ್ವಾ ಹಿಂಗ್ ಹೇಳೋದು ಸರಿನಾ ಅಲ್ಲ ಪಯ್ಯ ಅಲ್ಲ ಬೈದಿರೋರೇ ಹೊಗಳ್ತವ್ರೆ ಅಂದ್ರೆ ನಮ್ಮ ಭಾಷೆ ನೋಡಿ ನೆಕ್ಸ್ಟ್ ಸಿಎಂ ಅವರೇ ಆಚೆ ಬಂದ್ರೆ ಸಿಎಂ ಅವರೇ ಫುಲ್ ಸಿಎಂ ಅಲ್ಲ ಬೈದಿರೋರೇ ನೀವು ಇವತ್ತೇ ಹೊಗಳ್ತಿದ್ದೀರ ಅಂದ್ರೆ ನಮ್ಮ ಭಾಷೆ ಕ್ರೇಜ್ ಬೀಟ್ ಮಾಡಕ್ಕೆ ಆಗೋದಿಲ್ಲ ಇದನ್ನ ಎಡಿಟ್ ಮಾಡದೆ ಹಾಕ್ತೀನಿ ಕಣ ಎಡಿಟ್ ಮಾಡ್ದೆ
ಸರ್ ಹೇಳಿ ನೀವು ನೋಡಿದ್ರೆ ಮೂವಿ ಶೋ ಇದೆ ಮತ್ತೆ ಬರ್ತೀನಿ. ಬ್ರೋ ಹೇಳಿ 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 ಏನ್ ಹೇಳಕ್ ಬರ್ತಿದ್ರಿ ಹೇಳಿ. ಏನಿಲ್ಲ ಸರ್, ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ದಾಗಂತೂ ಫ್ಲಾಪ್ ಅಂತೂ ಆಗಲ್ಲ. ನೀವೆಲ್ಲ ಮೈಕ್ ಹಿಡ್ಕೊಂಡು ಹೇಳ್ದಾಗಂತೂ ಫಿಲಮ್ ಅಂತೂ ಉಯ್ಕೊಂಡಿಲ್ಲ. ಯಾವತ್ತು ದಿ ಬಾಸ್ಗೆ ನಿಮ್ಗೆ ಒಂಚೂರು ಹಾಲು ಕೊಡ್ತೀನಿ, ಅರ್ಧ ಲೀಟರ್ ನಂದಿನಿ ಹಾಲು ತಗೊಂಡ್ಬರ್ತೀನಿ, ಅರ್ಧ ಲೀಟರ್ ನಂದಿನಿ ಹಾಲು ತಗೊಂಡ್ ನಿಮ್ಗೆ ಕೊಡ್ತೀನಿ, ಕುಡ್ಕೊಳ್ಳಿ. ಒಂದ್ ನಿಮಿಷ ಕೇಳಿ. ಸರ್ ಚೆನ್ನಾಗಿದೆ ಮೂವಿ, ಖರಾಬ್ ಆಗಿದೆ ಹೇಳ್ತಾರಲ್ಲ. ಖರಾಬು ಅಂದ್ರೆ ಆ ತರ ಖರಾಬ್ ಅಲ್ಲ ಸರ್, ನೌಟಂಕಿ ಮೀಡಿಯಾ ಅನ್ನೋದು ಇದಕ್ಕೆ ಸರ್ ಹೇಳೋದು ನಮ್ಮ ಬಾಸು. ಅದ್ರ ಅರ್ಥ ತಿಳ್ಕೊಂಡು ಕರಿಯಾ ಇದು ನಮ್ಮ ಮ್ಯೂಟ್ ಮಾಡ್ಕೊಳ್ಳಿ ಪರವಾಗಿಲ್ಲ. ಇವಾಗ ನಮ್ ಬಾಸ್ ಒಳಗಡೆ ಒಂದ್ ಮಾತು ಹೇಳೋರೆ, ಒಂದ್ ಮಾತು ನಾನು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಎಲ್ಲಾ ರಿವ್ಯೂವರ್ಸ್ ಕೂಡ ಪಿಕ್ಚರ್ ನೋಡದೆ ಬರ್ತಾರೆ. ನಾವು ನೋಡಿ ಫಸ್ಟ್ ಶೋ ನೋಡ್ಬಿಟ್ಟು ಕೇಳಕ್ ಬಂದಿದೀವಿ. ರೆಸ್ಪೆಕ್ಟ್ ಕೊಡೋದಕ್ಕೆ ಒಂದ್ ನಿಮಿಷ, ಇದನ್ನೇ ನೀವು ಅವತ್ತು ಮಾತಾಡ್ದಾಗ ಅದೇ ಹೇಳ್ಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು ಸರ್. ಥ್ಯಾಂಕ್ ಯು. ಯಾಕೆ ಹೇಳಿ, ನಿಮ್ ಮೀಡಿಯಾದವ್ರಿಗೆ ಇನ್ನೊಂದು ಥ್ಯಾಂಕ್ ಯು. ನಮ್ ಬಾಸ್ ಫಸ್ಟ್ ಫಿಲಮ್ ನೋಡಕ್ ಬಂದಿದ್ದೀರಲ್ಲ, ಈ ರಿವ್ಯೂ ಕೇಳಕ್ ಬಂದಿದ್ದೀರಲ್ಲ, ನಿಮ್ ಮೀಡಿಯಾದವ್ರಿಗೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವತ್ತು ಮಾತಾಡಿದೆ, ಇವತ್ತು ಬರ್ತಾ ಇದೀನಿ, ನೀವೆಲ್ಲ ಇದೀರಾ ಅಂತ ಮುಖ ತೋರಿಸ್ಕೊಂಡು ಧೈರ್ಯವಾಗಿ ಬರ್ತಾ ಇದೀನಿ. ತಪ್ಪು ಅಂತ ಹೇಳೋರು ನಾನೇ, ಸರಿ ಅಂತ ಹೇಳೋರು ನಾನೇ. ನಾನು ನಿಯತ್ತಾಗಿದ್ದೀನಿ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಬಿಡಿ ಬ್ರದರ್. ಅಲ್ಲ ಏನು ಗೊತ್ತಾ ಬ್ರೋ, ಒಂದ್ ಮಾತಾಡ್ಬಿಡ್ತೀನಿ ಹೇಳಿ 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 ಒಂದ್ ಮಾತಾಡ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋರು ನಾವೇ. ಏನ್ ಸರ್ ಒಂದ್ ನಿಮಿಷ ಕೇಳಿ ಫುಲ್ ಪೂರ್ತಿ ನಿಮಗೆ ಮಾತಾಡಕ್ ಪೂರ್ತಿ ಅವಕಾಶ ನಾವು ಮಾಡಿಕೊಟ್ಟಾಯ್ತು. ಇವತ್ತು ಬೇರೆ ರಿವ್ಯೂ, ಇವತ್ತು ನಾವು ಅವತ್ತು ಯಾವ್ದೋ ಮೀಡಿಯಾದಲ್ಲಿ ಇದ್ವಿ, ಇವತ್ತು ಓನಾಗಿ ಮಾಡ್ತಾ ಇದೀವಿ. ನಾಟ್ ಓನ್ಲಿ ದರ್ಶನ್ ಸಿನಿಮಾ, ನಾಳೆ ದಿನ ಮಾರ್ಕು ಬರ್ತಾ ಇದೆ, 46 ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಕನ್ನಡ ಸಿನಿಮಾಗೋಸ್ಕರ ನಾವು ಬಂದಿದೀವಿ ಇವತ್ತು. ಅದು ವೈಯಕ್ತಿಕ, ಅದು ಬೇರೆ, ಇದು ಬೇರೆ. ಇವತ್ತು ಸಿನಿಮಾ ಚೆನ್ನಾಗಿದ್ಯಾ ಅಷ್ಟೇ ಕೇಳಕ್ ಬಂದಿದ್ದೀನಿ. ರೇಣುಕಾ ಸ್ವಾಮಿ ಹೇಳಿದ್ರಲ್ಲಪ್ಪ. ಈಗ ಡೆವಿಲ್ ಬಗ್ಗೆ ಮಾತಾಡ. ರೀಸೆಂಟ್ ಆಗಿ ಎಲ್ಲ ಜೈಲಲ್ಲಿ ಯಾರೋ ಹೊಡೆದ್ರು ದರ್ಶನ ಸಹಕಾರಿಗಳು. ನಾನೇ ಸುಳ್ಳು ಅಂತ ಸುದ್ದಿ ಮಾಡಿದ್ದೀನಿ, ನೋಡಿದ್ರ ನೀವು? ನಮ್ಮ ಮೀಡಿಯಾದವ್ರು ಹೇಳ್ತಾ ಇರೋದು, ನೀವ್ ಹೋಗಿ ನೋಡಿದ್ರ ಅಲ್ಲಿ ಅಂತ ಕೇಳ್ತಿರೋದು ಕೆಲವೊಂದು ಮೀಡಿಯಾಗಳು ಅಷ್ಟೇನೆ. ಸರ್ ನಾನೇ ಸುಳ್ಳು ಅಂತ ಹೇಳ್ತಿದ್ದೀನಿ. ಒಂದ್ ನಿಮಿಷ, ನೀವು ಕೆಲವೊಂದು ಮೀಡಿಯಾಗಳಿಗೆ ಹೇಳ್ತಾ ಇರೋದು ಇದನ್ನ ನೀವ್ ಹೋಗಿ ನೋಡಿದ್ರ? ಏನ್ ನೋಡಿಲ್ಲ ತಾನೆ. ಈಗ ಆಯ್ತು, ಅವ್ರು ಕೊಲೆ ಮಾಡಿದಾರೆ ಇಲ್ವಾ ಗೊತ್ತಾ? ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ದೇವ್ರ ಹಬ್ಬನ್ ಗೊತ್ತಾ ಅಷ್ಟೇನೆ. ಆಮೇಲೆ ಇನ್ನೊಂದು ಕೋರ್ಟ್ ಆದೇಶಗಳನ್ನ ನಾವು ಗೌರವಿಸಬೇಕಾಗುತ್ತೆ. ಈಗ ಡೆವಿಲ್ ನೀವು ನೋಡಿದ್ರೆ ಸಿನಿಮಾ ನೋಡಿದ್ರಾ? ನೋಡಕ್ಕೆ ನಿಂತಿರೋದು ನಾವು ಪ್ರತಿಯೊಂದು ಸಿನಿಮಾನು ಬೆಳಗ್ಗೆ 5 ಗಂಟೆ 4 ಗಂಟೆ ಶೋ ನೋಡ್ತಿದ್ದೋ. ಬಟ್ ಕೆಲಸ ಇರೋದ್ರಿಂದ ಈಗ ಬಂದಿದೀವಿ ಸಿನಿಮಾ ನೋಡೋಕೆ. ಬಟ್ ದರ್ಶನ್ಗ ನಮ್ಮ ಬಾಸ್ಗೆ ಯಾವತ್ತಿದ್ರು ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಸರ್ ನೀವೆಲ್ಲಿಂದ ಬಂದ್ರೆ? ಅಯ್ಯೋ ನಾಚ್ಕತ್ತಿರಲ್ಲ, ನಾವು ಮಾತಾಡಿವಸಿ ನಾವೇ ಎಷ್ಟು ಧೈರ್ಯ ನೋಡಿ. ಹೆಂಗೆ ನಾನು ಅಷ್ಟೆಲ್ಲ ಅಂದ್ರೂ ನನಗೆ ಥ್ರೆಟ್ಸ್ ಇದೆ ಅಂತ ಗೊತ್ತಿದ್ರು ಧೈರ್ಯವಾಗಿ ಬಂದು ನಿಂತ್ಕೊಂಡು ಪಿಕ್ಚರ್ ನೋಡಿ ನೀವು ಮುಂದೆ ಬಂದಿದ್ದೀನಿ. ಮಾತಾಡ್ಬೇಕು ನೀವು ಅಲ್ವಾ? ಸರಿ ಮಾಡೋಣ, ಸಾಕಣ, ಸಮಾಧಾನ ಆಯ್ತಣ್ಣ? ಸಾಕಣ, ನಮಗೆ ಸಮಾಧಾನ ಆಯ್ತಣ್ಣ? ಪಿಕ್ಚರ್ ಬಗ್ಗೆ ಮಾತಾಡೋಣ. ಪಿಕ್ಚರ್ ಚೆನ್ನಾಗಿತ್ತಾ? ಪಿಕ್ಚರ್ ಸೂಪರ್ ಆಯ್ತಣ್ಣ. ನಮ್ ಬಾಸ್ ಏನೇನು ಇಷ್ಟ ಆಯ್ತು? ನಿನಗೆ ಏನ್ ಇಷ್ಟ ಆಯ್ತಣ್ಣ ಅದ್ರಲ್ಲಿ? ನಾನು ನೋಡ್ದೆ. ನಾನು ಸಪರೇಟ್ ರಿವ್ಯೂ ಕೊಡ್ತೀನಿ. ಈಗ ಹೋಗಲ್ಲ, ಸಪರೇಟ್ ಒಂದು ಫುಲ್ ಹೆಂಗಿದೆ ಅಂತ ಹೇಳ್ತೀನಿ. ರಾಜಕಾರಣಿಗಳಿಗೆ ಪಕ್ಕ ಇಟ್ಟಂಗೆ ಆಡಿದಾರೆ, ಇಟ್ಬಿಟ್ಟವ್ರೆ ಬಿಡುಗರು ಅಷ್ಟೇ ಬ್ರೋ. ಇದ್ರಲ್ಲೇ ತಿಳ್ಕೊಂಬಿಡು ಬ್ರೋ ನಮ್ ಬಾಸ್ ಬಗ್ಗೆ ಇದ್ರಲ್ಲೇ ಅದ್ರಲ್ಲೇ. ಆಮೇಲೆ ಎಲ್ಲಾ ಸಿನಿಮಾದಲ್ಲೂ ಕೂಡ ವಿಲನ್ನು ಮತ್ತೆ ವಿಲನ್ ಬೇರೆ ಇರ್ತಾರೆ, ಹೀರೋ ಬೇರೆ ಇರ್ತಾರೆ. ಇದ್ರಲ್ಲಿ ಹೆಂಗಿದೆ ಅಂದ್ರೆ ಡಿಫ್ರೆಂಟ್. ವಿಲನ್ನು ಅವರೇ, ಹೀರೋನು ಅವರೇ. ಎರಡೂ ಕ್ಯಾರೆಕ್ಟರ್ ಒಟ್ಟಿಗೆ ನೋಡಿದಾಗ ಹೆಂಗ ಅನಿಸ್ತು ಫೀಲ್ ಔಟ್? ಓಕೆನಾ? ಹೀರೋಗಳಿಗೆ ಹೀರೋ. ನಮ್ ಬಾಸ್ ನಡೆಯಲ್ಲ ಆ ಕಡೆ ನೋಡ್ಕೊಂಡು. ಯಾಕೆ ಹೇಳು, ಎರಡೂ ಮುಖ ಇದಾವ ನಮ್ ಬಾಸ್ಗೆ. ಒಳ್ಳೆಯವ್ರಿಗೆ ಒಳ್ಳೇದೇ, ಕೆಟ್ಟವ್ರಿಗೆ ಕೆಟ್ಟವನೇ. ಒಳ್ಳೆಯವ್ರಿಗೆ ಕೃಷ್ಣ, ಕೆಟ್ಟವ್ರಿಗೆ ಡೆವಿಲ್ ಅಷ್ಟೇ.